ಹಾಯ್ ಹಲೋ ನಮಸ್ತೆ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಈ ಪಂಚಮಿ ಹಬ್ಬಕ್ಕೆ ಚಕ್ಲಿನ ಟ್ರೆಡಿಷ್ನಲ್ ಮೆಥಡ್ ಒಳಗೆ ಹಿಟ್ಟನ್ನ ಮಾಡಿ ಯಾವ ರೀತಿ ನಾವು ಮಾಡ್ತೀವಿ ಅಂತ ನಾನು ಇವತ್ತು ಶೇರ್ ಮಾಡತ್ತೀನಿ. ಎಲ್ಲರೂ ಅವ್ರವ್ರ ಪದ್ಧತಿ ಒಳಗೆ ಮಾಡ್ತಾರೋ, ನಾವು ಯಾವ ರೀತಿ ಮಾಡ್ತೀವಿ ಅಂತ ನಾನು ಇವತ್ತು ಶೇರ್ ಮಾಡತ್ತೀನಿ. ಇದಕ್ಕೆ ಜಾಸ್ತಿ ಇಂಗ್ರೀಡಿಯೆಂಟ್ಸು ಬೇಕಾಗೋದಿಲ್ಲ. ಸೊ ಇದನ್ನು ಮಾಡೋದಕ್ಕೆ ಮೊದಲಿಗೆ ನಾನು ಇಲ್ಲಿ ರೇಷನ್ ರೈಸನ್ನು ತೊಗೊಳತ್ತೀನಿ. ನೀವು ಇದಕ್ಕೆ ಯಾವುದಾದ್ರೂ ಡೈಲಿ ಯೂಸ್ ಮಾಡುವಂಥ ನಾರ್ಮಲ್ ರೈಸ್ನ ಕೂಡ ಯೂಸ್ ಮಾಡ್ಬೋದು. ಇಲ್ಲಿ ರೇಷನ್ ರೈಸನ್ನು ತೊಗೊಂಡು ಇದಕ್ಕೆ ನೀರು ಹಾಕಿ ಇದನ್ನು ಒಂದು 4ರಿಂದ 5 ಸತಿ ಚೆನ್ನಾಗಿ ತೊಳ್ಕೊಬೇಕು. ಈ ರೀತಿ ನಾವು ನೀರು ಹಾಕಿದರೆ ಮೇಲೆ ವೈಟಾಗಿ ಕಾಣಿಸ್ಬೇಕು, ಅಲ್ಲಿವರೆಗೂ ಇದನ್ನು ಚೆನ್ನಾಗಿ ತೊಳ್ಕೊಬೇಕು. ಈ ರೀತಿ ನೀರು ವೈಟಾಗಿ ಬಂದಿರಬೇಕು, ಅಲ್ಲಿವರೆಗೂ ಇದನ್ನು ಚೆನ್ನಾಗಿ ತೊಳ್ಕೊಂಡು ಈಗ ಒಂದು ಸ್ಟ್ರೈನರ್ ಒಳಗೆ ಒಂದು ಬಟ್ಟೆನ ಹಾಕಿ ಅದಕ್ಕೆ ನಾವಿಲ್ಲಿ ತೊಳೆದಿಟ್ಕೊಂಡಿರುವಂಥ ರೈಸ್ನ ಹಾಕಿ ಒಂದು 5 ನಿಮಿಷ ಇದನ್ನು ನಾವು ನೀರು ಸ್ಟ್ರೈನ್ ಆಗೋದಕ್ಕೆ ಬಿಡಬೇಕು. ಈ ರೀತಿ ನೀರೆಲ್ಲ ಸ್ಟ್ರೈನ್ ಆಗಿ ಹೋಯಿತು ಅಂತಂದ್ರೆ ಇದನ್ನು ತೊಗೊಂಡು ಒಂದು ಕಾಟನ್ ಬಟ್ಟೆ ಒಳಗೆ ಹಾಕಿ ಇದನ್ನು ಕಂಪ್ಲೀಟಾಗಿ ಒಂದು ದಿವಸ ಚೆನ್ನಾಗಿ ನೆರಳೊಳಗೆ ಒಣಗಿಸ್ಕೋಬೇಕು. ಬಿಸಿಲೊಳಗೆ ಒಣಗಿಸ್ಕೊಳ್ಳೋದಕ್ಕೆ ಹೋಗಬಾರ್ದು. ಈ ರೀತಿ ಅಕ್ಕಿ ಚೆನ್ನಾಗಿ ಒಣಗಿದ ಮೇಲೆ ಈ ರೀತಿ ಅಕ್ಕಿನ ನೆನೆಸಿಟ್ಟ ಅರಿವೆ ಒಳಗೆ ಈ ರೀತಿ ಸ್ವಲ್ಪ ತಿಕ್ಕೋಬೇಕು. ಈ ರೀತಿ ತಿಕ್ಕೋದ್ರಿಂದ ಅದರೊಳಗೆ ಏನಾದರೂ ಡಸ್ಟ್ ಉಳಿದಿತ್ತು ಅಂದ್ರೆ ಹೋಗ್ತೈತಿ. ಸೊ ಇದನ್ನು ಈ ರೀತಿ ತೆಗೆದಿಟ್ಕೊಂಡು ಇದನ್ನು ನಾವು ಡೈರೆಕ್ಟಾಗಿ ಅಕ್ಕಿನ ಹುರ್ಕೋಬೇಕು. ಈಗ ಆಲ್ರೆಡಿ ಅಕ್ಕಿನ ಹುರಿಯೋದಕ್ಕೆ ಇಲ್ಲಿ ಒಂದು ಹೆವಿ ಬಾಟಮ್ ಇರುವಂಥ ವೆಸಲನ್ನು ತೊಗೋಬೇಕು. ಇದಕ್ಕೆ ನಾನು ಇಲ್ಲಿ ಹುರಿದಿಟ್ಕೊಂಡಿರುವಂಥ ಅಕ್ಕಿನ ಹಾಕಿ ಇದನ್ನು ನಾವು ಲೋ ಫ್ಲೇಮ್ ಒಳಗೆ ಹುರ್ಕೋಬೇಕು. ಅಕ್ಕಿ ಕಪ್ಪಾಗಬಾರ್ದು, ಬಟ್ ಇದ್ರದ್ದು ನಾವು ಹುರಿಯೋವಾಗ ಅದ್ರದ್ದು ಅರೋಮಾ ಬರಬೇಕು, ಅಲ್ಲಿವರೆಗೂ ಇದನ್ನು ಚೆನ್ನಾಗಿ ನಾವು ಫ್ರೈ ಮಾಡ್ಕೋಬೇಕು. ಈ ರೀತಿ ಚೆನ್ನಾಗಿ ಹುರಿದು ಅದರ ಅರೋಮಾ ಬರೋವಾಗ ನಾವು ಇದನ್ನು ತೆಗೆದು ಒಂದು ಪ್ಲೇಟ್ ಒಳಗೆ ತೆಗೆದು ಇಟ್ಕೋಬೇಕು. ನಾನು ಇಲ್ಲಿ ವಿಡಿಯೋ ಲೆಂತಿ ಆಗ್ತೈತೆ ಅಂತ ಬೇಗನೆ ತೋರಿಸಾತೀನಿ, ಬಟ್ ಇದನ್ನು ಒಂದು 5ರಿಂದ 10 ನಿಮಿಷ ಆದರೂ ತೊಗೋತೈತಿ. ನಾವು ಇದನ್ನು ಸ್ಲೋ ಫ್ಲೇಮ್ ಒಳಗೆ ಹುರಿಬೇಕು ಅಂತಂದ್ರೆ ನಾನು ಇಲ್ಲಿ 1 ಕಪ್ಪಷ್ಟು ಉದ್ದಿನಬೇಳೆನ ತೊಗೊಂಡಿನಿ. 3 ಕಪ್ ಅಕ್ಕಿ ತೊಗೊಂಡ್ರೆ ನಾನು ಇಲ್ಲಿ 1 ಕಪ್ಪಷ್ಟು ಉದ್ದಿನಬೇಳೆನ ತೊಗೊಂಡು ಇದನ್ನು ಅಷ್ಟೇ ನಾವು ಲೋ ಫ್ಲೇಮ್ ಒಳಗೆ ಚೆನ್ನಾಗಿ ಅರೋಮಾ ಬರಬೇಕು ಉದ್ದಿನಬೇಳೆದು, ಅಲ್ಲಿವರೆಗೂ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಈ ರೀತಿ ಸ್ವಲ್ಪ ಉದ್ದಿನಬೇಳೆ ಕಲರ್ ಚೇಂಜ್ ಆದಮೇಲೆ ಲೈಟಾಗಿ ಕಲರ್ ಇದೇ ರೀತಿಯೇ ಇರಬೇಕು. ಜಾಸ್ತಿ ನಾವು ಬ್ರೌನ್ ಆಗೋ ತನಕ ಫ್ರೈ ಮಾಡ್ಕೊಳ್ಳೋದಕ್ಕೆ ಹೋಗಬಾರ್ದು. ಇವಾಗ ಇದಕ್ಕೆ ನಾನು ಇಲ್ಲಿ ತೊಗೊಂಡಿರೋಂಥ 1 ಕಪ್ಪಷ್ಟು ನಾನು ಇಲ್ಲಿ ಪುಟಾಣಿನ ತೊಗೊಂಡಿನಿ. ಪುಟಾಣಿ ಆಲ್ರೆಡಿ ಹುರಿದಿದ್ದನೇ ಇರ್ತೈತಿ. ಇದನ್ನು ಜಾಸ್ತಿ ಹೊತ್ತೇನು ಫ್ರೈ ಮಾಡ್ಕೊಳ್ಳೋ ಅವಶ್ಯಕತೆ ಇರೋದಿಲ್ಲ. ಸ್ವಲ್ಪ 1-2 ನಿಮಿಷ ಇದನ್ನು ಈ ರೀತಿ ಚೆನ್ನಾಗಿ ಬಿಸಿ ಮಾಡ್ಕೊಂಡ್ರೆ ಆಯಿತು. ಈಗ ಅದೇ ಪಾತ್ರೆಗೆ ನಾನು ಇಲ್ಲಿ 1 ಕಪ್ಪಷ್ಟು ಅವಲಕ್ಕಿನ ಹಾಕೊಳತ್ತೀನಿ. ಅವಲಕ್ಕಿನ ಅಷ್ಟೇ ಜಾಸ್ತಿ ಹೊತ್ತೇನು ಹುರ್ಕೊಳ್ಳೋದಿಲ್ಲ. ಒಂದು ಸ್ವಲ್ಪ ಇದನ್ನು ಬಿಸಿ ಆಗಬೇಕು, ಚೆನ್ನಾಗಿ ಬಿಸಿಯಾಗಿ ಚೆನ್ನಾಗಿ ಕ್ರಿಸ್ಪಿ ಆಗಬೇಕು. ಕೈಯಾಗಿ ಹಿಡಿದ್ರೆ ಅದು ಪುಡಿ ಪುಡಿ ಆಗಬೇಕು. ಆ ರೀತಿ ಇದನ್ನು ಸ್ವಲ್ಪ ಹೊತ್ತು ಫ್ರೈ ಮಾಡಿಕೊಂಡು ಇದನ್ನು ಕೂಡ ತೆಗೆದಿಟ್ಕೋಬೇಕು. ಇವಾಗ ಅದೇ ಪ್ಯಾನಿಗೆ ನಾನು ಇಲ್ಲಿ ಒಂದು ಅರ್ಧ ಕಪ್ಪಷ್ಟು ಸಾಬೂದಾನ ತೊಗೊಳತ್ತೀನಿ. ನಾವಿಲ್ಲಿ 3 ಕಪ್ ಅಕ್ಕಿಗೆ 1 ಕಪ್ಪಷ್ಟು ಉದ್ದಿನಬೇಳೆ, ಅದಾದಮೇಲೆ 1 ಕಪ್ ಅವಲಕ್ಕಿ, 1 ಕಪ್ಪು ಪುಟಾಣಿನ ತೊಗೊಂಡ್ರೆ ಇಲ್ಲಿ ಅರ್ಧ ಕಪ್ಪಷ್ಟು ಸಾಬೂದಾನ ತೊಗೊಳತ್ತೀನಿ. ಒಂದು ಸ್ವಲ್ಪ ಕ್ರಿಸ್ಪಿ ಆಗೋವರೆಗೂ ಇದನ್ನು ಚೆನ್ನಾಗಿ ಈ ರೀತಿ ಫ್ರೈ ಮಾಡ್ಕೊಂಡು ಇದನ್ನು ಕೂಡ ತೆಗೆದಿಟ್ಟು ಇವಾಗ ಅದ ಪ್ಯಾನಿಗೆ ನಾನು ಇಲ್ಲಿ 1-2 ಸ್ಪೂನಷ್ಟು ಜೀರಿಗೆ, ಅದಾದಮೇಲೆ 1.5 ಸ್ಪೂನಷ್ಟು ಅಜವಾಯಿನನ್ನು ಹಾಕೊಳತ್ತೀನಿ. ಇದನ್ನು ಹಾಕಿ ನಾವು ಗ್ಯಾಸ್ ಫ್ಲೇಮ್ನ ಆಫ್ ಮಾಡಿಬಿಡಬೇಕು. ಯಾಕಂದರೆ ಪಾತ್ರೆನ ಬಿಸಿ ಇರೋದ್ರಿಂದ ಅದರೊಳಗನ ಚೆನ್ನಾಗಿ ಅದು ಫ್ರೈ ಆಗ್ತೈತಿ. ಇದನ್ನು ಜಾಸ್ತಿ ಹೊತ್ತು ಕಪ್ಪಾಗೋವರೆಗೂ ಏನು ಫ್ರೈ ಮಾಡ್ಕೊಳ್ಳೋ ಅವಶ್ಯಕತೆ ಇರೋದಿಲ್ಲ. ಸ್ವಲ್ಪ ಅದು ಅರೋಮಾ ಬರಬೇಕು, ಅಲ್ಲಿವರೆಗೂ ಇದನ್ನು ಸ್ವಲ್ಪ ಬಿಸಿ ಮಾಡಿ ಇವಾಗ ಇದನ್ನು ನಾವು ತೆಗೆದಿಟ್ಕೋಬೇಕು. ಈಗ ಇದನ್ನು ತೆಗೆದಿಟ್ಟಿರುವಂಥ ಎಲ್ಲ ಕಾಳುಗಳನ್ನ ಸ್ವಲ್ಪ ಹೊತ್ತು ಇದನ್ನು ಪೂರ್ತಿ ತಣ್ಣಗಾಗೋದಕ್ಕೆ ಬಿಡಬೇಕು. ಈ ರೀತಿ ತಣ್ಣಗಾದ್ಮೇಲೆ ಈ ರೀತಿ ಒಂದು ಸತಿ ಚೆನ್ನಾಗಿ ಮಿಕ್ಸ್ ಮಾಡಿ ಇದನ್ನು ಈ ಥರ ಮಿಕ್ಸ್ ಮಾಡಿ ಇದನ್ನು ಒಂದು ಪಾತ್ರೆದೊಳಗೆ ಹಾಕಿ ಇದನ್ನು ತೆಗೆದಿಟ್ಕೋಬೇಕು. ಇದನ್ನು ನೀವು ಮಿಕ್ಸಿ ಒಳಗಾದರೂ ಪೌಡರ್ ಮಾಡ್ಬೋದು, ಇಲ್ಲ ಮಿಲ್ ಒಳಗಾದರೂ ಮಾಡ್ಕೊಂಡು ಬರ್ಬೋದು. ಈ ರೀತಿ ನಾವು ಹಿಟ್ಟನ್ನ ಮಾಡಿ ಇಟ್ಕೊಂಡ್ವಿ ಅಂತಂದರೆ ಇದನ್ನು 5 to 6 ಮಂತ್ವರೆಗೂ ನಾವು ಯೂಸ್ ಮಾಡ್ಬೋದು. ನಾವು ಇದನ್ನು ಯಾವಾಗ ಬೇಕೋ ಆವಾಗ ಚಕ್ಲಿ ಮಾಡೋದಕ್ಕೆ ಯೂಸ್ ಮಾಡ್ಕೋಬೋದು. ನಾನು ಇಲ್ಲಿ ಮಾಡ್ಕೊಂಡಿರುವಂಥ ಹಿಟ್ಟೊಳಗೆ ಒಂದು ಅರ್ಧದಷ್ಟು ಹಿಟ್ಟನ್ನ ತೊಗೊಳತ್ತೀನಿ. ನಾವು ಇದನ್ನು ಸ್ಟೋರ್ ಮಾಡುವಾಗ ಒಂದು ಪ್ಲಾಸ್ಟಿಕ್ ಒಳಗನ
ಕಟ್ಟಿ ಅದನ್ನು ನಾವು ಒಂದು ಏರ್ ಟೈಟ್ ಕಂಟೈನರ್ ಒಳಗೆ ಹಾಕಿ ಇಡೋದ್ರಿಂದ ಇದು 6 ತಿಂಗಳವರೆಗೂ ಕೆಡೋದಿಲ್ಲ ಹಿಟ್ಟು. ಇಲ್ಲಿ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು 1 ಸ್ಪೂನಷ್ಟು ನಾ ಇಲ್ಲಿ ಕೆಂಪು ಖಾರ ಹಾಕ್ಕೊಳತ್ತೀನಿ. ಅದಾದಮೇಲೆ 1 ಸ್ಪೂನಷ್ಟು ನಾ ಇಲ್ಲಿ ಬಿಳಿ ಎಳ್ಳನ್ನ ಹಾಕ್ಕೊಳತ್ತೀನಿ. ಇದಕ್ಕೆ ಕಪ್ಪು ಎಳ್ಳು ಬೇಕಾದರೂ ಹಾಕೋಬೋದು. ಮೇಲೆ ಒಂದು ಸ್ವಲ್ಪ ಜೀರಿಗೆ ಆಮೇಲೆ ಅಜ್ವಾನನ್ನು ಹಾಕಿ ಇದಕ್ಕೆ ಒಂದು 5ರಿಂದ 6 ಸ್ಪೂನಷ್ಟು ಆಯಿಲ್ನ ಖಡಕ್ಕಾಗಿನ ಬಿಸಿ ಮಾಡಿ ಇದಕ್ಕೆ ಹಾಕಬೇಕು. ಇದನ್ನು ಒಂದು ಸ್ಪೂನಿಂದ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಇದಕ್ಕೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನ ಹಾಕೋಬೇಕು. ಈ ರೀತಿ ಉಪ್ಪನ್ನ ಹಾಕಿ ಇದನ್ನು ಒಂದು ಚೆನ್ನಾಗಿ ಮಿಕ್ಸ್ ಮಾಡಿ ಇದನ್ನು ಸ್ವಲ್ಪ ಬಿಸಿ ಆರಿದ ಮ್ಯಾಗ ಇದನ್ನು ನಾವು ಕೈಯಿಂದನೇ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಹಿಟ್ಟು ಈ ರೀತಿ ನಾವು ಚೆನ್ನಾಗಿ ಈ ರೀತಿ ಉಂಡೆ ಥರ ಆಗಬೇಕು. ಆ ರೀತಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಇದಕ್ಕೆ ಒಂದು ಚಿಟಿಕೆ ಅಷ್ಟು ನಾನು ಇಲ್ಲಿ ಅರಿಶಿನ ಹಾಕ್ಕೊಳತ್ತೀನಿ. ಅರಿಶಿನ ಹಾಕಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿ ಇದಕ್ಕೆ ನಾನು ಇಲ್ಲಿ ಸ್ವಲ್ಪ ಉಗುರು ಬೆಚ್ಚಗಿರುವಂಥ ನೀರನ್ನ ಹಾಕಿ ಹಿಟ್ಟನ್ನ ಕಲಿಸ್ಕೊಳತ್ತೀನಿ. ಇದಕ್ಕೆ ಜಾಸ್ತಿ ಏನು ಬಿಸಿನೀರು ಹಾಕೋ ಅವಶ್ಯಕತೆ ಇರೋದಿಲ್ಲ. ಸ್ವಲ್ಪ ಉಗುರು ಬೆಚ್ಚಗಿದ್ರೆ ಸಾಕು. ಈ ಹಿಟ್ಟನ್ನ ಜಾಸ್ತಿ ಗಟ್ಟಿಯಾಗೂ ಕಲಿಸ್ಕೊಳಕ್ಕೆ ಹೋಗಬಾರ್ದು, ತೀರಾ ಮೆತ್ತಗೂ ಇರಬಾರ್ದು, ಮೀಡಿಯಮ್ ಕನ್ಸಿಸ್ಟೆನ್ಸಿ ಒಳಗನ ಇರಬೇಕು. ಈ ರೀತಿನೇ ಇರಬೇಕು. ಈ ರೀತಿ ನಾವು ಹಿಟ್ಟನ್ನ ಮುರಿದಾಗ ಈ ರೀತಿ ಬರಬೇಕು. ಇವಾಗ ಹಿಟ್ಟನ್ನ 2 ಭಾಗ ಮಾಡಿ ಇದಕ್ಕೆ ನಿಮ್ಗೆ ಎಷ್ಟು ಬೇಕೋ ಅಷ್ಟನ್ನ ಹಿಟ್ಟನ್ನ ತೊಗೊಂಡು ಇದಕ್ಕೆ ಸ್ವಲ್ಪ ನಾವು ಆಯಿಲರೇ ಅಥವಾ ನೀರರೇ ಹಚ್ಚಿ ಇದನ್ನು ಚೆನ್ನಾಗಿ ಈ ರೀತಿ ಮೆತ್ತಗೆ ಮಾಡಿಕೊಂಡು ಈ ರೀತಿ ಚಕ್ಲಿ ಮನೆ ಒಳಗೆ ಹಾಕಿ ಇದನ್ನು ನಾ ಇಲ್ಲಿ ಯೂಸ್ ಮಾಡೋದು ಈ ರೀತಿ ಪ್ಲಾಸ್ಟಿಕ್ ಇರುವಂಥ ಚಕ್ಲಿ ಮೇಕರ್ನ ಯೂಸ್ ಮಾಡತ್ತೀನಿ. ನೀವು ಯಾವುದಾದ್ರೂ ಚಕ್ಲಿ ಮನೆನ ಯೂಸ್ ಮಾಡ್ಬೋದು. ಇದರೊಳಗೆ ಡಿಫ್ರೆಂಟ್ ಆಗಿರುವಂಥ ನಾವು ಬೇಕು ಅಂದ್ರೆ ಶೇಪ್ಸನ್ನು ಮಾಡ್ಬೋದು. ನಾ ಇಲ್ಲಿ ಸಿಂಪಲ್ ಸ್ಟಾರ್ ಆಗಿರುವಂಥದ್ದನ್ನು ಯೂಸ್ ಮಾಡತ್ತೀನಿ. ಈ ರೀತಿ ಚಕ್ಲಿನ ಮಾಡಿ ಇದನ್ನು ನಾವು ಸೈಡಿಗೆ ಇಟ್ಕೊಂಡು ಇವಾಗ ಇದನ್ನು ಕರಿಯೋದಕ್ಕೆ ಆಲ್ರೆಡಿ ನಾ ಇಲ್ಲಿ ಎಣ್ಣೆನ ಕಾಯಕ್ಕೆ ಇಟ್ಕೊಂಡಿದ್ದೀನಿ. ಎಣ್ಣೆ ಕಾದ ನಂತರ ಇದನ್ನು ನಾವು ಮೀಡಿಯಮ್ ಫ್ಲೇಮ್ ಒಳಗೆ ಚಕ್ಲಿನ ನಾವು ತೀರಾ ಹೈ ಫ್ಲೇಮ್ ಒಳಗೆ ಇಟ್ಟು ಕರಿಯೋಕ್ಕೆ ಹೋಗಬಾರ್ದು, ತೀರಾ ಲೋ ಫ್ಲೇಮ್ ಒಳಗೆ ಇಟ್ಟು ಕರಿಯೋದಕ್ಕೆ ಹೋಗಬಾರ್ದು. ಈ ರೀತಿ ನಾವು ಮೀಡಿಯಮ್ ಫ್ಲೇಮ್ ಒಳಗೆ ಇಟ್ಟು ಕರಿತೀವಿ ಅಂತಂದ್ರೆ ಚಕ್ಲಿ ಚೆನ್ನಾಗಿ ಕ್ರಿಸ್ಪಿ ಆಗೋದ ರೀತಿ ಒಳಗೆ ಫ್ರೈ ಆಗ್ತಾವೆ. ಈ ರೀತಿ ಸ್ವಲ್ಪ ಫ್ರೈ ಆಗಿ ಕಲರ್ ಚೇಂಜ್ ಆದ್ಮ್ಯಾಗ ನಾವು ಡೈರೆಕ್ಟಾಗಿ ಆಯಿಲ್ ಒಳಗನ ಚಕ್ಲಿನ ಮಾಡ್ಕೋಬೋದು. ಬಟ್ ಆ ರೀತಿ ಮಾಡೋದ್ರಿಂದ ಸ್ವಲ್ಪ ಎಣ್ಣೆ ಸಿಡಿಯೋ ಚಾನ್ಸಸ್ ಜಾಸ್ತಿ ಇರ್ತೈತಿ. ಈ ರೀತಿ ನಾವು ಸಪ್ರೇಟಾಗಿ ಮಾಡಿಕೊಂಡು ಕರಿಯೋದು ಬೆಸ್ಟ್ ಅಂತಲೇ ಹೇಳ್ಬೋದು. ಇದೇ ರೀತಿ ನಾ ಇಲ್ಲಿ ಎಲ್ಲ ಚಕ್ಲಿಗಳನ್ನು ಕರೆದು ಈ ರೀತಿ ತೆಗೆದಿಟ್ಕೊಂಡಿನಿ. ಇದಕ್ಕೆ ನೀವು ಬೇಕಂತಂದ್ರೆ ನಾವು ಬೇರೆ ಶೇಪ್ ಒಳಗೂ ಕೂಡ ಚಕ್ಲಿನ ಮಾಡಿ ಇಟ್ಕೋಬೋದು. ನೀವೇನಾದರೂ ಹಬ್ಬಕ್ಕೆ ಚಕ್ಲಿನ ಟ್ರೈ ಮಾಡೋರಾಗಿದ್ರಿ ಅಂತಂದ್ರೆ ಈ ರೀತಿ ಒಂದು ಸತಿ ಟ್ರೈ ಮಾಡಿ ನೋಡಿರಿ. ಕ್ರಿಸ್ಪಿ ಅಷ್ಟು ಟೇಸ್ಟಿಯಾಗನೇ ಬರ್ತೈತಿ. ಈ ರೀತಿ ನಾವು ಚಕ್ಲಿನ ಮುರಿದಾಗ ಮಧ್ಯದಾಗ ಈ ರೀತಿ ಹೋಲ್ ಥರ ಬಂತು ಅಂತಂದ್ರೆ ಚಕ್ಲಿ ಅಷ್ಟು ಕ್ರಿಸ್ಪಿಯಾಗಿ ಅಷ್ಟೇ ಚೆನ್ನಾಗಿ ಬೆಂದಿರ್ತಾವೆ ಅಂತ ಅರ್ಥ. ಅಷ್ಟು ಕ್ರಿಸ್ಪಿಯಾಗೇ ಬಂದಿರ್ತಾವೆ, ಚಕ್ಲಿ ಅಷ್ಟು ಪಳ್ಳಾಗೆ ಬಂದಿರ್ತಾವೆ ಅಂತಲೇ ಅರ್ಥ. ಸೊ ಈ ರೀತಿ ಒಂದು ಸತಿ ನೀವು ಚಕ್ಲಿನ ಮನೆಯೊಳಗೆ ಟ್ರೈ ಮಾಡಿರಿ ಈ ಹಬ್ಬಕ್ಕೆ. ಇನ್ ಕೇಸ್ ಈ ವಿಡಿಯೋ ಇಷ್ಟ ಆದ್ರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿರಿ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ನೋಡ್ತಿದ್ರಿ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊರಿ, ಬೆಲ್ ಐಕನ್ನ ಕ್ಲಿಕ್ ಮಾಡಿರಿ. ಇದರಿಂದ ನಾ ಮಾಡೋ ಪ್ರತಿಯೊಂದು ವಿಡಿಯೋದ ನೋಟಿಫಿಕೇಷನ್ ಫಸ್ಟ್ ನಿಮಗೆ ಬರ್ತೈತಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊರಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಆ್ಯಂಡ್ ಕೀಪ್ ವಾಚಿಂಗ್.